ದನಕರುಗಳ ಮೇವಿಗೆಂದು ಸಂಗ್ರಹಿಸಿಟ್ಟಿದ್ದ ಜೋಳದ ಸಬ್ಬೆ ಹಾಗೂ ಭತ್ತದ ಹುಲ್ಲಿನ ಮೆದೆಗೆ ಬೆಂಕಿ ತಗುಲಿ ಹಾನಿಯಾದ ಘಟನೆ ಸೋಂಪುರ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ಆಲೂರು ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಸೇರಿದ ಸೋಂಪುರ ಗ್ರಾಮದ ಸಮೀಪದಲ್ಲಿರುವ ನಂಜದೇವರ ಕಾವಲಿನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಸಮೀಪದಲ್ಲಿದ್ದ ಸೋಂಪುರ ಗ್ರಾಮದ ಕೃಷಿಕರಾದ ನಟರಾಜ್, ಪುಟ್ಟರಾಜು, ಉಮೇಶ್ ಎಂಬುವರು ತಮ್ಮ ಜಮೀನಿನಲ್ಲಿ ಕಟಾವು ಮಾಡಿ ದನಕರುಗಳಿಗೆಂದು ಸಂಗ್ರಹಿಸಿಟ್ಟಿದ್ದ ಜೋಳದ ಸಬ್ಬೆಗೆ ಹಾಗೂ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ. ಮೊದಲು ನಂಜದೇವರ ಕಾವಲಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಸೋಂಪುರದ ನಟರಾಜುರವರ ಜೋಳದ ಸಬ್ಬೆಗೆ ಆವರಿಸಿತು. ನಂತರ ಪುಟ್ಟರಾಜು ಎಂಬುವರಿಗೆ ಸೇರಿದ ಜೋಳದ ಸಬ್ಬೆಗೆ ಹಾಗೂ ಅವರ ಹೊಲಕ್ಕೂ ವ್ಯಾಪಿಸಿ ಬೆಂಕಿಗೆ ಆಹುತಿಯಾಗುತ್ತಿದ್ದಂತೆಯೇ ಸಮೀಪದಲ್ಲಿದ್ದ ಉಮೇಶ್ ಎಂಬುವವರು ಭತ್ತದ ಕಟಾವು ಮಾಡಿ ದನಕರುಗಳಿಗೆಂದು ಬಿಳಿ ಹುಲ್ಲನ್ನು ಸಂಗ್ರಹಿಸಿಟ್ಟಿದ್ದ ಹುಲ್ಲಿನ ಮೆತೆಗೆ ಬೆಂಕಿ ತಗುಲಿ ಸಂಪೂರ್ಣ ಭಸ್ಮವಾಯಿತು. ಇಷ್ಟಕ್ಕೆ ನಿಲ್ಲದ ಬೆಂಕಿ ಆರ್ಭಟ ಮುಂದುವರೆದು ರೈತರ ಜಮೀನಿನಲ್ಲಿ ಅಳವಡಿಸಿದ್ದ ನೀರಿನ ಪೈಪ್ಗಳು ಬೆಂಕಿಯಲ್ಲಿ ಬೆಂದು ಹೋದವು. ಬಿಸಿಲಿನ ತಾಪಕ್ಕೆ ಬೆಂಕಿಯ ರಭಸ ಹೆಚ್ಚಾಗಿ ಸಮೀಪದ ನಂಜದೇವರು ಕಾವಲಿನಲ್ಲಿ ಬೆಳೆದಿದ್ದ ಸುಮಾರು 50ಕ್ಕೂ ಹೆಚ್ಚು ಗಿಡ ಮರಗಳು ಸುಟ್ಟು ಕರಕಲಾಗಿವೆ. ತಾಲೂಕಿನಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವುದರಿಂದ ಸೋಂಪುರ ಗ್ರಾಮದ ಸಮೀಪದ ನಂಜದೇವರ ಕಾವಲಿನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಾಗ ಅಕ್ಕಪಕ್ಕದ ಜಮೀನಿನವರು ಹಾಸನದ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸಿಬ್ಬಂದಿ ಸ್ಥಳಕ್ಕೆ ಬರುವಷ್ಟರಲ್ಲಿ 25ಕ್ಕೂ ಹೆಚ್ಚು ಮರಗಳು, ಜೋಳದ ಸೊಪ್ಪು, ಪತ್ರದ ಹುಲ್ಲು ನಾಶವಾಗಿದ್ದು ಬೆಂಕಿಯನ್ನು ನಂದಿಸುವುದರ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಪ್ರಕೃತಿ ವಿಕೋಪದಡಿ ಪರಿಹಾರ ನೀಡಬೇಕೆಂದು ನೊಂದ ಕೃಷಿಕ ನಟರಾಜ್, ಪುಟ್ಟರಾಜು ಹಾಗೂ ಉಮೇಶ್ ಕಂದಾಯ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕಷ್ಟ ನಮಗೆ 2 ರಾಶಿ 100 ಹೆಚ್ಚು ಜೋಳದ ಒಟ್ಟೆ ನಾವು ಎಲ್ಲ ಇದು ಮಾಡಾಕೋಯ್ತಲ್ಲ. ಒಂದು ಪೈಪ್ಗಳು ಸರ್, ಪೈಪ್ಗಳೆಲ್ಲ ಇತ್ತು, ಮರಗಳೆಲ್ಲ ಇದಾಗೋಯ್ತವೆ, ತೆಂಗಿನ ಗಿಡ ಎಲ್ಲವ. ನಾವು ಮನೆ ಹತ್ರ ದನ ಕಟ್ಟಾಕಿದ್ವಿ, ದನನ ಬಿಚ್ಕೊಳಕ್ಕೆ ನಮ್ಗೆ ಆಗ್ಲಿಲ್ಲ. ದನ ಜೀವ ಉಳ್ಕೊಂಡ್ರು ಸಾಕು, ದನ ಬಿಚ್ಕೊಂಡು ಬಾಳವು ಅವ್ನು ಸಾಯ್ಬೇಕಾಯ್ತು. ಈಗ ನಾನು ಇಬ್ರು ಸಾಯ್ಬೇಕಾಯ್ತು, ನಾನು ಆಲೋಚಿಸ್ತಾ ಇದ್ದೀನಿ ಸಾಯ್ಬೇಕಾಯ್ತು. ಇವ್ನು ಬೈಕ್ ನೀಟೆ ಬಂದ್ಬಿಡ್ತು, ಅವನು ಹೆಂಗ್ ಹೋದ ಅಂತಾನೆ ಗೊತ್ತಾಗಲ್ಲ. ಆ ತರ ಹೋಗ್ಬಿಟ್ಟ. ನೀರು ಕುಡಿಯೋದಲ್ಲ ಸರ್, ಅದು ಉಳ್ಕೊಂಡಿದೆ ಪುಣ್ಯ. ದನಗಳು ಹೆಂಗ ಜೀವ ಬೇಡ ಅಂದೆ ಹೋಗ್ಬೇಕು ಅಂತ ಬಂದ ಅಷ್ಟು ಕಷ್ಟ ಆಗ್ಬಿಡ್ತು ಬಿಡಿ. ನಾವು ಓಡೈಲ್ಲ ನನ್ನ ಪಕ್ಕ